ಬ್ರೇಕ್ ನಂತರ ಡಿಕೆಶಿ ಭೇಟಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಿಕೆ ಶಿವಕುಮಾರ್ ತಾಯಿ ಗೌರಮ್ಮರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಕಬ್ಬಾಳು ದೇವಸ್ಥಾನಕ್ಕೆ ತೆರಳಿ ಗೌರಮ್ಮ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮದಲ್ಲಿರುವಂತಹ ದೇವಸ್ಥಾನದಲ್ಲಿ ಗೌರಮ್ಮ ಪೂಜೆಯನ್ನ ಸಲ್ಲಿಸಿರುವುದು. ಕಬ್ಬಾಳಮ್ಮ ಕಾಪಾಡಮ್ಮ ಅಂತ ಡಿಕೆಶಿ ತಾಯಿ ಗೌರಮ್ಮ ದೇವರ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗಾಗಲೇ ಗೌರಮ್ಮ ಅವರು ಡಿಕೆಶಿ ಮತ್ತೆ ಡಿಕೆ ಸುರೇಶ್ ನನ್ನ ಮಕ್ಕಳಿಗೆ ಮೋಸ ಮಾಡಿದವರಿಗೆ ಕಬ್ಬಾಳಮ್ಮ ಮತ್ತೆ ಕಂಕಮ್ಮ ಅವರು ಬುದ್ಧಿ ಕಲಿಸ್ತಾರೆ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಈಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಏನ್ ವಿಶೇಷ ಸೇವೆ ಸಲ್ಲಿಸಲಾಯ್ತಲ್ಲಿ? ಸುಕನ್ಯಾ, ಕಳೆದ 4 ದಿನಗಳ ಹಿಂದೆ ಇಂಧನ ಸಚಿವರ ಆಪ್ತರು ಮತ್ತು ಅವ್ರ ಮನೆ ಸೇರಿದಂತೆ ಅವರ ಆಪ್ತರು ಆ ಕಚೇರಿಗಳ ಮೇಲೆ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ತಾಯಿ, ಇಂಧನ ಸಚಿವರ ತಾಯಿ ಗೌರಮ್ಮ ಅವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನನ್ನ ಮಕ್ಕಳಿಗೆ ಈ ರೀತಿ ತೊಂದರೆಯನ್ನ ಕೊಡ್ತಿದ್ದಾರೆ, ನನ್ನ ಮಕ್ಕಳು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ರು. ಈ ಮಧ್ಯೆ ಬೆಳಗ್ಗೆ ಅಂದ್ರೆ 5 ಗಂಟೆ ಸುಮಾರಿಗೆ ಕನಕಪುರ ತಾಲೂಕಿನ ಒಂದು ಕಬ್ಬಾಳ ಗ್ರಾಮದಲ್ಲಿ ಒಂದು ಕಬ್ಬಾಳಮ್ಮ ಒಂದು ಟೆಂಪಲ್ ಇದೆ. ಇದು ದೇವತೆ, ಒಂದು ಶಕ್ತಿ ದೇವತೆಗೆ ಸಾಕಷ್ಟು ವರ್ಷಗಳಿಂದ ಡಿಕೆ ಶಿವಕುಮಾರ್ ಅವರ ಕುಟುಂಬ ನಡೆದುಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆನೆ ಗೌರಮ್ಮ ಅವರು ಆ ಒಂದು ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಈ ಪೂಜೆ ಸಲ್ಲಿಸುವ ಹಿನ್ನೆಲೆ ಅಂದ್ರೆ ಕಳೆದ 4 ದಿನಗಳಿಂದಲೂ ಕೂಡ ಈ ಒಂದು ಐಟಿ ದಾಳಿ ನಡೆದಿರುವಂತದ್ದು. ಸತತವಾಗಿ ಕೂಡ ಇವತ್ತು ಬೆಳಗ್ಗೆವರೆಗೂ ಕೂಡ ಒಂದು ಐಟಿ ದಾಳಿ ಮುಂದುವರೆದಿ ಸಾಕಷ್ಟು ಅವ್ರನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಮನೆಯಲ್ಲೇ ಕೂಡ ಅವ್ರನ್ನ ವಶಕ್ಕೆ ಪಡ್ಕೊಂಡು ಸಾಕಷ್ಟು ಅವರನ್ನ ವಿಚಾರಣೆ ಕೂಡ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ಬಾರ್ದು, ಮುಂದೆ ಕೂಡ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬೆಳಗ್ಗೆಯೇ ಗೌರಮ್ಮ ಅವರು ತೆರಳಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಸುಕನ್ಯಾ, ಧನ್ಯವಾದ ಪ್ರಶಾಂತ್.